ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಇನ್ನೂ ಬಂದಿಲ್ಲ ಅಂತ ತುಂಬ ಜನರು ಕಾಯ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಮನೆಯ ಮುಖ್ಯಸ್ಥರ ಖಾತೆಗೆ 2,000 ರೂಪಾಯಿನ ಜಮೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಆದರೆ ಈ ಒಂದು 16ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಈಗ 15ನೇ ಕಂತಿನ ಹಣ ಪ್ರತಿಯೊಂದು ಕುಟುಂಬದ ಮುಖ್ಯಸ್ಥರ ಖಾತೆಗೆ ಇಲ್ಲಿವರೆಗೂ 15ನೇ ಕಂತಿನ ಹಣ ಬಂದಿದೆ. ಅಂದರೆ ಒಬ್ಬರ ಒಂದು ಮುಖ್ಯಸ್ಥರ ಖಾತೆಗೆ 15 ಕಂತುಗಳು ಅಂತಂದರೆ ಈಗ 30,000 ರೂಪಾಯಿಗಳು ಪಡ್ಕೊಂಡಿದ್ದಾರೆ. ಈಗ 16ನೇ ಕಂತಿನ ಹಣವನ್ನು ಬಾಕಿ ಉಳ್ಕೊಂಡಿದೆ. ಯಾವಾಗ ಬರುತ್ತೆ? ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೆ 10ನೇ ತಾರೀಕಿನ ನಂತರ ಬಿಡುಗಡೆ ಆಗುತ್ತೆ ಅಂತ. ಅದೇ ರೀತಿಯಾಗಿ 10ನೇ ತಾರೀಕಿನಂದೇ ಬಿಡುಗಡೆ ಆಗಿದೆ ಅಮೌಂಟು. ಆದರೆ ಪ್ರತಿದಿನ ಇಂತಿಷ್ಟು ಜನರಿಗೆ ಅಂತ, ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಏನಿಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಇರುವಂಥ ಒಂದು ಮುಖ್ಯಸ್ಥರ ಖಾತೆಗೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದರೆ ಅರ್ಜಿ ಸಲ್ಲಿಸಿದರೂ ಅಂಥವರ ಖಾತೆಗೆ ಇಂತಿಷ್ಟು ಜನರಿಗೆ ಅಂತ ಬೀಳ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಇಂತಿಷ್ಟು ಜನರಿಗೆ ಅಂತ ಅಮೌಂಟ್ ವರ್ಗಾವಣೆ ಆಗ್ತಾಯಿದೆ. ನಾನು ನಿನ್ನೆ ಒಬ್ಬರ ಕಣ್ಣಾರ ನಾನು ನೋಡಿರುವಂಥ ವಿಷಯ ನಾನು ಹೇಳ್ತೀನಿ ಸ್ನೇಹಿತರೆ. ನಿನ್ನೆ ಜಮೆ ಆಗಿದೆ. ನಿನ್ನೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿರುವಂಥದ್ದು. 16ನೇ ಕಂತಿನ ಹಣ ನಿನ್ನೆ ಕೂಡ ಜಮೆ ಆಗಿದೆ. ಇಲ್ಲಿ ನಾನು ಆ ಜಿಲ್ಲೆಗೆ ಜಮಾ ಆಗಿದೆ, ಈ ಜಿಲ್ಲೆಗೆ ಜಮಾ ಆಗಿದೆ ಅಂತ ಹೇಳೋದಿಲ್ಲ. ಯಾವ ಒಂದು ಜಿಲ್ಲೆಯವರಿಗೆ ಜಮಾ ಆಗಿದೆ ಅಂದರೆ ನಿನ್ನೆ ನಾನು ನೋಡಿರುವಂಥ ಒಂದಷ್ಟು ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಯಾವ ಜಿಲ್ಲೆಗೆ ಜಮಾ ಆಯಿತು ಮತ್ತು ಇನ್ನೊಂದಿಷ್ಟು ಗೃಹಲಕ್ಷ್ಮಿಯ ಇನ್ಫಾರ್ಮೇಷನ್ ಕೆಲವೊಂದಷ್ಟು ಅಪ್ಡೇಟ್ಗಳು ತಿಳಿಸಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನಮ್ಮ ಮೇಲಿದ್ದರೆ ಇನ್ನೂ ಹಲವಾರು ಒಂದು ಮುಖ್ಯ ಮಾಹಿತಿಗಳು ನಾವು ನಿಮ್ಮ ಮುಂದೆ ತರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇನ್ನೊಂದು ಬಾರಿ ರಿಕ್ವೆಸ್ಟು, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಬರುವಂಥ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ. ಆಗ ನೀವು ವಿಡಿಯೋನ ನೋಡ್ಬೋದು ಸ್ನೇಹಿತರೆ. ನೋಡಿ, ಫ್ರೀಯಾಗಿರುತ್ತೆ. ಯಾವುದೇ ಒಂದು ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ, ಫ್ರೀಯಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಲೈಕ್ ಕೂಡ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಂದಿದೆ ಅದನ್ನು ಕೂಡ ನಾನು ಹೇಳಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದಿಷ್ಟು ವಿಷಯಗಳು ನಿಮಗೆ ತಿಳಿಸ್ಬೇಕಾಗಿದೆ, ಅದನ್ನು ಕೂಡ ತಿಳಿಸಿಬಿಡ್ತೀನಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುಟುಂಬದ ಮಹಿಳಾ ಮುಖ್ಯಸ್ಥರ ಖಾತೆಗೆ 2,000 ರೂಪಾಯಿ ಹಾಕುವಂಥ ಯೋಜನೆಯಾಗಿತ್ತು. ಇದು ಯೋಜನೆ ಜಾರಿಗೆ ಬಂದು ಇಲ್ಲಿ ಯಾವಾಗ ಜಾರಿಗೆ ಬಂತು? ರಾಜ್ಯದ ಮಹಿಳೆಯರು ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತದೆ. ಕುಟುಂಬದ ನಿರ್ವಹಣೆಯೇ ಕುಟುಂಬದ ಯಜಮಾನಿಯ ಪಾತ್ರ ಪ್ರಮುಖವಾಗಿದ್ದು, ಯಜಮಾನಿ ಆರ್ಥಿಕವಾಗಿ ಸಬಲೀಕರಣಗೊಂಡಲ್ಲಿ ಕುಟುಂಬ ನಿರ್ವಹಣೆ ಉತ್ತಮ ಗುಣಮಟ್ಟದಲ್ಲಿರುತ್ತೆ. ಆದ್ದರಿಂದ ಕುಟುಂಬದ ಯಜಮಾನಿ ಮಹಿಳೆ ಪ್ರತಿ ತಿಂಗಳು 2,000ಗಳನ್ನು ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತ ಇಲ್ಲಿ ಅವರು ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ರಾಜ್ಯದ ಕುಟುಂಬದಲ್ಲಿ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000ಗಳನ್ನು 2,000 ರೂಪಾಯಿಗಳು ಮಾತ್ರ ನೀಡುವ ಗೃಹಲಕ್ಷ್ಮಿ ಯೋಜನೆಯ 2023-24ನೇ ಸಾಲಿನ ಕೆಳಕಂಡಂತೆ ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಸರ್ಕಾರದ ಆದೇಶ ಸಂಖ್ಯೆ ಕೊಟ್ಟಿದ್ದರೆ ಈ 2023 ಬೆಂಗಳೂರು 6ನೇ ಜೂನ್ 2023ರಂತೆ ಆದೇಶಿಸಿರುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಯೋಜನೆಯ ವಿವರವಾದ ರೂಪರೇಷೆ ಹಾಗೂ ಮಾರ್ಗಸೂಚಿಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವಿತರಿಸುವ ಅಂತ್ಯೋದಯ BPL ಮತ್ತು APL ಪಡಿತರ ಚೀಟಿಯಲ್ಲಿ ಕುಟುಂಬದ ಯಜಮಾನಿ ಎಂದು ನಮೂದಿಸಿರುವ ಮಹಿಳೆಯರು ಈ ಯೋಜನೆ ಅರ್ಹ ಫಲಾನುಭವಿಗಳಾಗಿರುತ್ತಾರೆ. ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಮಹಿಳೆಯರಿದ್ದಲ್ಲಿ ಒಂದು ಮಹಿಳೆಗೆ ಮಾತ್ರ ಈ ಯೋಜನೆ ಅನ್ವಯಿಸಲಾಗುತ್ತದೆ. ಈ ಯೋಜನೆಯು ಫಲಾನುಭವಿಗಳ 2023 ಜುಲೈ 15ರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದರು. 2023 ಜುಲೈ 15ರಂದು ಅರ್ಜಿಗೆ ಮತ್ತು ಅದು ಆಯ್ಕೆಗೊಂಡಂಥ ಫಲಾನುಭವಿಗಳಿಗೆ ಆಗಸ್ಟ್ 15ರಂದು ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ಆಗಸ್ಟ್ ತಿಂಗಳು 15ನೇ ತಾರೀಕಿನಂದು ಎಲ್ಲ ಮಹಿಳೆಯರ ಖಾತೆಗೆ ಕೂಡ ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದು. ಅವರ ಬ್ಯಾಂಕ್ ಖಾತೆಗೆ ಡೆಬಿಟ್ ಮುಖಾಂತರ ಹಣ ವರ್ಗಾವಣೆ ಮಾಡಿದ್ದಾರೆ ಸ್ನೇಹಿತರೆ. ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿನ ಸಲ್ಲಿಸಿದ್ರು. ಅದೇ ರೀತಿಯಾಗಿ
ಅರ್ಜಿದಾರರು ಸಲ್ಲಿಸುವ ಪೂರ್ಣ ಪ್ರಮಾಣದ ಅರ್ಜಿಯಲ್ಲಿ ಸ್ವಯಂ ಘೋಷಣೆ ಆಧಾರದ ಮೇಲೆ ಮಂಜೂರಾತಿ ನೀಡಲಾಗಿತ್ತು. ಅರ್ಜಿನಲ್ಲಿ ಅಂಶಗಳ ಬಗ್ಗೆ ತದನಂತರ ಪರಿಶೀಲನೆ ಮಾಡಲಾಗುವುದು. ತಪ್ಪು ಮಾಹಿತಿ ನೀಡಿದಲ್ಲಿ ಸೌಲಭ್ಯ ಪಡೆದಿರುವುದು ಕಂಡುಬಂದಲ್ಲಿ ಈಗಾಗಲೇ ಪಾವತಿಸಲಾಗಿರುವ ಹಣವನ್ನು ಅರ್ಜಿದಾರರಿಂದ ವಸೂಲು ಮಾಡಲಾಗುವುದು ಮತ್ತು ಅಂತಹವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಕೂಡ ಅದನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ನೀವು ತಿಳ್ಕೊಂಡ ಮೇಲೆ ಈ ಕೆಳಕಂಡ ಮಾನದಂಡಗಳು ಹೊಂದಿರುವ ಈ ಯೋಜನೆ ಅರ್ಹವಾಗಿರುವುದಿಲ್ಲ. ಕುಟುಂಬ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಪಾವತಿಸಬಾರದು. ಕುಟುಂಬದ ಯಜಮಾನಿ ಅಥವಾ ಯಜಮಾನಿ ಪತಿ GST ರಿಟರ್ನ್ಸ್ ಪಾವತಿದಾರರಾಗಿರಬಾರ್ದು. ಈ ಕೆಲವೊಂದಿಷ್ಟು ಕಂಡೀಷನ್ಗಳು ಈ ಯೋಜನೆ ಜಾರಿಗೆ ತರುವಂಥ ಸಮಯದಲ್ಲಿ ಕೂಡ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರುವಲ್ಲಿ ಇನ್ನೊಂದು ಕೆಲವೊಂದು ತೊಂದರೆ ಆಗಿದೆ. ಏನು ತೊಂದರೆ ಆಗಿತ್ತು ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಕೂಡ 2ನೇ ತಾರೀಕಿಗೆ ಬಿಡುಗಡೆ ಮಾಡಿದರು. ಆದರೆ ಈ ಪ್ರತಿಯೊಂದು ಆಧಾರ್ ಕಾರ್ಡ್ಗಳಲ್ಲಿ ಏನು ಬ್ಯಾಂಕ್ ಖಾತೆಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಆಧಾರ್ ಸೀಡಿಂಗ್ ಸಮಸ್ಯೆ ಬಂದುಬಿಟ್ಟಿದೆ. ನೀವು ಅನ್ನಭಾಗ್ಯ ಯೋಜನೆ DBT ಮುಖಾಂತರ ಏನಾದರೂ ಚೆಕ್ ಮಾಡಿಲ್ಲ ಅಂತಂದರೆ ಈಗಲೇ ನಿಮ್ಮ ಒಂದು DBT ಆ್ಯಪಲ್ಲಿ ನಿಮ್ಮ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆದು ಅನ್ನಭಾಗ್ಯ ಯೋಜನೆ ಸರ್ಕಾರದಿಂದ ಬಂದದ್ದೇ ಹಣ ಬಂದಿದೆ, ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ. ಯಾಕೆ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದರೆ ಇನ್ಆ್ಯಕ್ಟಿವ್ ಆಧಾರ್ ಅಂತ ಬಂದಿದೆ. ಇನ್ಆ್ಯಕ್ಟಿವ್ ಆಧಾರ್ ಅಂತ ಬಂದಿದೆ. ನಿಮ್ಮ ಒಂದು ಏನಾದರೂ ಬ್ಯಾಂಕ್ ಖಾತೆ ಪರಿಶೀಲಿಸಿ ಮತ್ತು DBT ಅಪ್ಲಿಕೇಶನಲ್ಲಿ ಹೋಗಿ ನಿಮ್ಮ ಆಧಾರ್ ಲಾಗಿನ್ ಮಾಡಿ ನಿಮ್ಮ DBT ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆದು ಜಮೆ ಆಗಿದೆ ಅಥವಾ ಏನಾದರೂ ಇನ್ಆ್ಯಕ್ಟಿವ್ ಆಧಾರ್ ಅಂತ ಬಂದಿತ್ತು ಅಂತಂದರೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ವಿಚಾರಣೆಯನ್ನು ಮಾಡಿ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಮಾಡಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಬಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನಿಮ್ಮ ಕೈ ಸೇರೋದಿಲ್ಲ. ಸ್ನೇಹಿತರೆ, ಯಾರಾದರೂ ನಿಮ್ಮ ಮನೆಯಲ್ಲಿ ತಾಯಿಯೋ ಅಥವಾ ಅಕ್ಕೋ ತಂಗಿಯವರು ನಿಮ್ಮ ಬ್ಯಾಂಕ್ ಅವರ ಖಾತೆ ಅವರಿಗೆ ಗೊತ್ತಾಗುವಂಥವರು ಈ ಒಂದು ಮಾಹಿತಿ ತಿಳ್ಕೊಂಡು DBT ಅಪ್ಲಿಕೇಶನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಲಾಗಿನ್ ಮಾಡಿಕೊಂಡು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು. ಸ್ಟೇಟಸ್ ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಏನಾದರೂ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿತ್ತು ಅಂತಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ಒಂದು ವೇಳೆ ಇನ್ಆ್ಯಕ್ಟಿವ್ ಆಧಾರ್ ಅಂತ ಬಂದಿತ್ತು 2ನೇ ತಾರೀಕು, ಇದೇ ಜನವರಿ ತಿಂಗಳು 2ನೇ ತಾರೀಕು 1ನೇ ತಿಂಗಳು ಜನವರಿ ತಿಂಗಳು, ಇದೇ ತಿಂಗಳು 2025ರಲ್ಲಿನೇ ಹಣ ಜಮಾ ಆಗಿದೆ. ಅದು ಇನ್ಆ್ಯಕ್ಟಿವ್ ಅಂತ ಬಂದಿದೆ, ಇನ್ಆ್ಯಕ್ಟಿವ್ ಆಧಾರ್ ಅಂತ. ಈ ರೀತಿ ಏನಾದರೂ ಸಮಸ್ಯೆ ಬಂದಿತ್ತು ಅಂದರೆ ನೀವು ಈಗಲೇ ದಯವಿಟ್ಟು ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಪ್ರಾಬ್ಲಮ್ ಆಗಿದೆ ಹೊಸ ವರ್ಷದಿಂದ. ಮತ್ತು ಏನಾದರೂ ಬೇರೆ ಪ್ರಾಬ್ಲಮ್ ಬಂದರೆ ದಯವಿಟ್ಟು ಆಧಾರ್ ಸೀಡಿಂಗ್ ಮಾಡ್ಕೊಳ್ಳಿ. ಮತ್ತು ಬ್ಯಾಂಕಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕೂಡ ಅದನ್ನು ಸರಿಪಡಿಸ್ಕೊಳ್ಳಿ. 16ನೇ ಕಂತಿನ ಹಣ ಕೂಡ ಈಗ ಪ್ರತಿಯೊಬ್ಬರ ಫಲಾನುಭವಿಗಳ ಖಾತೆಗೆ ಬರ್ತಾಯಿದೆ. ನಿನ್ನೆ ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ರಾಯಚೂರು ಜಿಲ್ಲೆದವರಿಗೆ ಬಂದಿದೆ ನನ್ನ ಅನಿಸಿಕೆ ಪ್ರಕಾರ, ಮತ್ತು ಕಣ್ಣಾರ ನಾನು ಕೂಡ ನೋಡಿರುವಂಥದ್ದು. ಅದಕ್ಕಾಗಿ ಪ್ರತಿದಿನ ಇಂತಿಷ್ಟು ಜನರಿಗೆ ಅಂತ ಬರ್ತಿದೆ. ಕರ್ನಾಟಕ ತುಂಬ ಬಂದಿದೆ, ಆದರೆ ನನಗೆ ಗೊತ್ತಿರೋ ಪ್ರಕಾರ 3 ಜಿಲ್ಲೆಗಳಲ್ಲಿ ನಾನು ನೋಡಿದ್ದೀನಿ. ಅದಕ್ಕಾಗಿ ನಿಮ್ಗೆ ಈ ವಿಡಿಯೋನ ಮಾಡಿ ತಿಳಿಸಿಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾಯಿದೆ. ಇಲ್ಲಿ ನೀವು ಯಾವ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇವತ್ತಿಲ್ಲ ನಾಳೆ ನಿಮಗೂ ಕೂಡ ಬರುತ್ತೆ. ನಿಮಗೆ ಯಾವ ಸಮಯದಲ್ಲಿ ಬೇಕಾದರೂ ಬರ್ಬೋದು. ಪ್ರತಿದಿನ 10ನೇ ತಾರೀಕಿನಿಂದ ಈ ಕೆಲವು ಜನರಿಗೆ ಜಮಾ ಆಗ್ತಾ ಬರ್ತಾಯಿದೆ ನೋಡಿ. ಈ ರೀತಿಯಾಗಿ ಸಮಸ್ಯೆ ಆಗಿರೋದ್ರಿಂದ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆದಂಥ ಒಂದು ಸಂದರ್ಭದಲ್ಲಿ ಈ ಸಮಸ್ಯೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಅವರು ಕಾರ್ಯಕ್ರಮಕ್ಕೆ ವಿಸಿಟ್ ಮಾಡಲಿಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ಕೂಡ ಲೇಟ್ ಆಗಿರ್ಬೋದು. ಇಲ್ಲ ಇಷ್ಟೊತ್ತಿಗೆ ಎಲ್ರಿಗೂ ಕೂಡ ಜಮಾ ಆಗಬೇಕಾಗಿತ್ತು ಹಣ. 15ನೇ ತಾರೀಕು ಒಳಗಡೆ ಎಲ್ರಿಗೂ ಜಮಾ ಆಗ್ತಾಯಿತ್ತು. ಆದರೆ ಕೆಲವು ಜನರು ಏನಾದರೂ ಸಮಸ್ಯೆ ಇದ್ದಂಥವ್ರು ಉಳ್ಕೊಳ್ತಿದ್ರು. ಆದರೆ ಈಗ ತುಂಬ ಜನರೇ ಉಳ್ಕೊಂಡಿದ್ದಾರೆ. ಬಹುಶಃ ನನಗನ್ಸೋ ಪ್ರಕಾರ ಒಂದು 30% ಜನರಿಗೆ ಈಗ 16ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನೂ 70% ಜನರು ಇನ್ನೂ ಉಳ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ನಿಮಗೆ ಯಾರಿಗಾದರೂ 16ನೇ ಕಂತಿನ ಹಣ ಜಮಾ ಆಗಿತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಕೂಡ ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ವೀಡಿಯೋ ನೋಡುವಂಥವ್ರಿಗೂ ಕೂಡ ಹೌದು ಜಮಾ ಆಗಿದೆ, ಕಮೆಂಟ್ ಮಾಡಿದಾರಲ್ಲ ಅಂತ ಕಮೆಂಟ್ ಕೂಡ ವೀಕ್ಷಿಸ್ತಾ ಇರ್ತಾರೆ ಜನರು. ಅದ್ರ ಬಗ್ಗೆ ಯಾರಾದರೂ ಜಮಾ ಆದಂಥವ್ರು ಯಾವ ಡಿಸ್ಟಿಕ್ನವ್ರಿಗೆ ಆಗಿದೆ ಅಂತ ಮಾಹಿತಿನ ತಿಳಿಸಿಕೊಡಿ ಸ್ನೇಹಿತರೆ. ಧನ್ಯವಾದಗಳು.